ಸ್ಮಾಲ್ ರೌಂಡ್. ಓಕೆ, ನಾನು ಕೆಲವೊಂದು ಆಕ್ಷನ್ಸ್ ಗಳನ್ನ ಹೇಳ್ತಾ ಹೋಗ್ತೀನಿ. ಅದು ಪ್ರಿನ್ಸಸ್ ಟ್ರೀಟ್ಮೆಂಟಾ ಅಥವಾ ಬೇರ್ ಮಿನಿಮಮ್ ಅಂತ ನೀವು ರೆಕ್ಟಿಫೈ ಮಾಡ್ಬೇಕಷ್ಟೇ. ಐ ಹೋಪ್ ಯು ಆರ್ ಅವೇರ್ ಆಫ್ ದಿಸ್ ರೌಂಡ್. ಸ್ಟಾರ್ಟ್ ಮಾಡೋಣ. ಟ್ರೈ ಮಾಡ್ತೀವಿ ಮೇಡಮ್. ಅಲ್ಲ, ಇಬ್ರು. ಟ್ರೈ ಮಾಡ್ತೀವಿ. ಓಕೆ, ಯಾವ ನಮ್ಮ ಬಗ್ಗೆ ಮಾತ್ರ ನಾವು ಮಾತಾಡ್ತಾ ಇರೋದು. ಬೇರ್ ಮಿನಿಮಮ್. ಬೇರ್ ಮಿನಿಮಮ್. ಓಕೆ, ಮೀಮ್ಸ್ ಗಳನ್ನ ಶೇರ್ ಮಾಡ್ತಾ ಇರೋದು. ಬೇರ್ ಮಿನಿಮಮ್ ಫಾರ್ ಮೀ. ಬೇರ್ ಮಿನಿಮಮ್. ಅಂದ್ರೆ ಯಾವ ತರ ಮೀಮ್ಸ್ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಹೋ, ಗೊತ್ತಾಯ್ತು. ಇಲ್ಲ ಸ್ನ್ಯಾಕ್ ಬ್ರೋ. ಇದು ಮೇಡಮ್ ಮೀಮ್ ಶೇರ್ ಮಾಡೋದಿದೆಯಲ್ಲ, ಆ ತರ ಮೀಮ್ ಶೇರ್ ಮಾಡೋದಾದ್ರೆ ಮೈ ಬಾಯ್ ಫ್ರೆಂಡ್ ಇಸ್ ಆಸ್ಕಿಂಗ್ ಮಿ ಟು ಗೋ ಫಾರ್ ಲಾಂಗ್ ಡ್ರೈವ್ಸ್, ದ ಲಾಂಗ್ ಡ್ರೈವ್ ದಟ್ ಐ ಸಿ ಅಂತ ಇರುತ್ತೆ. ಕಾರ್ ಒಳಗಡೆ ಇಬ್ರು ಹಿಂಗಿರ್ತಾರೆ. ಸೊ ಅದಾದ್ರೆ ಇಟ್ಸ್ ಸ್ನ್ಯಾಕ್ ಬ್ರೋ. ಓಕೆ, ಪ್ರಿನ್ಸಸ್ ಟ್ರೀಟ್ಮೆಂಟ್ ಅದು. ಓಕೆ, ನೆಕ್ಸ್ಟ್ ಒನ್. ರೋಡ್ ಸೈಡ್ ಅಲ್ಲಿ ಕೈ ಹಿಡ್ಕೊಂಡು ವಾಕ್ ಮಾಡೋದು. ಪ್ರಿನ್ಸೆಸ್ ಟ್ರೀಟ್ಮೆಂಟ್. ನಿಮ್ಗೆ ಅನ್ಸುತ್ತೆ? ಬೇರ್ ಮಿನಿಮಮ್. ಎಸ್, ಕೈ ಹಿಡ್ಕೊಂಡು ಎಷ್ಟು ಆರಾಮಾಗಿ ಯಾರು ಓಡಾಡ್ತಾರೆ ಇತ್ತೀಚಿನ. ಆರಾಮಾಗಂತಲ್ಲ. ಈಗ ಒಂದ್ ನಿಮಿಷ, ಒಂದ್ ರಿಲೇಶನ್ಶಿಪ್ ಅಲ್ಲಿ ಕೈ ಹಿಡ್ಕೊಳ್ಳೋದು ಪ್ರಿನ್ಸೆಸ್ ಟ್ರೀಟ್ಮೆಂಟಾ ಅಥವಾ ಕೈ ಹಿಡ್ಕೊಳ್ಳೋದು ರಿಲೇಶನ್ಶಿಪ್ ಅಲ್ಲಿ ಅವಶ್ಯಕತೆ ಇದೆಯಾ ಅಂತ. ಮಿನಿಮಮ್ ಯು ಕ್ಯಾನ್ ಗಿವ್ ಟು ದಟ್ ರಿಲೇಶನ್ಶಿಪ್ ಅಂದ್ರೆ ರಿಲೇಶನ್ಶಿಪ್ ಮಿನಿಮಮ್ ಅದು. ಯಾ, ನೀವು ಅದನ್ನ ಕೇಳ್ತಿರೋದು. ಎಸ್, ಬೇರ್ ಮಿನಿಮಮ್. ಓಕೆ, ಏನೇ ಚೇಂಜಸ್ ಆದ್ರೂ ನೋಟಿಸ್ ಮಾಡದೇ ಇರೋದು. ಅದು ಹೆಂಗ್ ಪ್ರಿನ್ಸೆಸ್ ಟ್ರೀಟ್ಮೆಂಟ್ ಆಗೋದಕ್ಕೆ ಎರಡು ಕ್ಯಾಟಗರಿಯಲ್ಲೂ ಬರಲ್ಲ. ಕ್ಯಾಟಗರಿಯಲ್ಲೇ ಬರಲ್ಲ. ಮಿನಿಮಮ್ ಅಲ್ಲ ಅದು. ಓಕೆ, ಎವ್ರಿಡೇ ಸರ್ಪ್ರೈಸಸ್ ಕೊಡೋದು. ಪ್ರಿನ್ಸೆಸ್ ಟ್ರೀಟ್ಮೆಂಟ್. ನಾಟ್ ನೆಸೆಸರಿ. ಬಟ್ ಅದು ಹೌದು, ಒಂಥರ ಹಳಸೋಗ್ಬಿಡುತ್ತೆ ಆಮೇಲೆ. ಸೊ ಎವ್ರಿಡೇ ಕೊಡಬಾರ್ದು. ಅಲ್ಲ, ಎವ್ರಿಡೇ ಕೊಡ್ತೀಯಾರ ಅಂತಂದ್ರೆ ಅವ್ರ ಪಾಪ ಪ್ರಿನ್ಸೆಸ್ ತರ ಟ್ರೀಟ್ ಮಾಡ್ತಾ ಇದಾರೆ ಅಂತ. ವಾಟ್ ಎವರ್ ದ ಗೈ ಇದಾರಲ್ಲ, ಡೆತ್ ಚಿನ್ನ ಆದ್ರೆ ಬೇರೆ ಕತೆ. ಓಕೆ, ಕಾರ್ ಡೋರ್ ಓಪನ್ ಮಾಡೋದು ಅವ್ರಿಗೋಸ್ಕರ. ಪ್ರಿನ್ಸೆಸ್ ಟ್ರೀಟ್ಮೆಂಟ್. ಎಸ್ ಅಬ್ಸಲ್ಯೂಟ್ಲಿ. ಇಟ್ ಡಿಪೆಂಡ್ಸ್ ಆನ್ ದಿ ಸಿಚುವೇಶನ್ ಅಲ್ಲ. ಬರೀ ಗಂಡು ಮಕ್ಕಳು ಮಾಡೋದು, ನೀವು ಮಾಡ್ಬೋದು ಗಂಡು ಮಕ್ಕಳಿಗೆ. ಅದನ್ನೇ ಹೇಳಿದ್ದು, ಇಟ್ ಡಿಪೆಂಡ್ಸ್ ಆನ್ ದಿ ಸಿಚುವೇಶನ್. ಇಮ್ಯಾಜಿನ್ ಶಿ ಓಪನಿಂಗ್ ಅ ಡೋರ್ ಫಾರ್ ಮೀ, ಐ ವಾಸ್ ಲೈಕ್ ವಾವ್ ಅಂತ. ಅಬ್ಸಲ್ಯೂಟ್ಲಿ. ವಾಟ್ ಡು ಯು ಸೇ ಚಿನ್ನ? ಕರೆಕ್ಟ್ ನೋ? ಯಾರನ್ನ ಕೇಳ್ತಾ ಇದೀರಾ? ಥರ್ಡ್ ಪರ್ಸನ್ ಒಪಿನಿಯನ್ ಕಳ್ಬೇಕಲ್ವಾ, ಅವ್ರು ಸುಮ್ಮನೆ ಕೂತಿರ್ತಾರೆ, ಅವ್ರನ್ನ ಇನ್ವಾಲ್ವ್ ಮಾಡೋಣ ಅವಾಗ. ಓಕೆ, ಸೊ ಡೇಟ್ಸ್ ಪ್ಲಾನ್ ಮಾಡೋದು ಕಾನ್ಸ್ಟೆಂಟ್ ಆಗಿ. ಐ ಥಿಂಕ್ ದಟ್ಸ್ ಬೇರ್ ಮಿನಿಮಮ್. ಬೇರ್ ಮಿನಿಮಮ್. ಓಕೆ, ಸೊ ದಟ್ಸ್ ಆಲ್. ಬಟ್ ಅದೇ ಇವತ್ತಿನ ಜಂಜಾಟ್ಗೆ ಇಟ್ ಇಸ್ ಪ್ರಿನ್ಸೆಸ್ ಟ್ರೀಟ್ಮೆಂಟ್. ಎಸ್, ಬಟ್ ಇಟ್ ಶುಡ್ ಹ್ಯಾವ್ ಬೀನ್ ಅ ಬೇರ್ ಮಿನಿಮಮ್ ಥಿಂಗ್. ಐ ಥಿಂಕ್ ಏನ್ ಗೊತ್ತಾ, ಹಳೆ ಕಾಲದಲ್ಲಿ ಪ್ಲಾನ್ಸ್ ಇವಾಗ ಅಲ್ಲ, ಹಳೆ ಕಾಲದಲ್ಲಿ ಡೇಟ್ ನ ಪ್ಲಾನ್ ಮಾಡ್ತಿದ್ರೆ ಏನಪ್ಪ ರಾಣಿ ತರ ನೋಡ್ಕೋತಾ ಇದ್ದಾರೆ ಅಂತ ಅನ್ಸೋದು. ಈಗಿನ ಕಾಲದಲ್ಲಿ ಡೇಟ್ ನ ಎಷ್ಟು ಸರಿ ಪ್ಲಾನ್ ಮಾಡಿದ್ರು ಇದನ್ನ ರಾಯಲ್ ಟ್ರೀಟ್ಮೆಂಟ್ ಅಂತ ಯಾರು ಕನ್ಸಿಡರ್ ಮಾಡಲ್ಲ. ಪರ್ಸ್ಪೆಕ್ಟಿವ್ಸ್. ಇದು ತುಂಬಾ ಬೇರೆ ದಿನ ಕರ್ಕೊಂಡು ಹೋಗ್ಬೇಕು ಅನ್ನೋ ತರನೇ ಮಾತಾಡ್ತಾರೆ. ಎಸ್, ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ರೌಂಡ್ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಲಾಸ್ಟ್ 1 minute ಅಂಡ್ ಲಾಸ್ಟ್ 1 question. ಸೊ ನಿಮ್ಮ ಪ್ರಕಾರ ನೀವು ಡಿಫೈನ್ ಮಾಡೋದು ಪ್ರೀತಿನ ಹೇಗೆ ಡಿಫೈನ್ ಮಾಡ್ತೀರಾ ಅಂತ? ಐ ವಿಲ್ ಡಿಫೈನ್ ವಿತ್ ಸೈಲೆನ್ಸ್. ಅದಕ್ಕೆ ಸುಮ್ಮನೆ ಇದ್ದೀನಿ. Maybe I want to choose the same answer. Yeah. Silence. It's ಅಂದ್ರೆ ಪ್ರೀತಿನ ಐ ಥಿಂಕ್ ಇಟ್ಸ್ ಮಚ್ ಆಫ್ ಕಾಮ್ನೆಸ್. ಇಟ್ಸ್ ಮಚ್ ಆಫ್ ಅಂದ್ರೆ ಐ ಡೋಂಟ್ ನೋ, ಸಂಭ್ರಮಿಸೋ ಥರ ಐ ವುಡಂಟ್ ವಾಂಟ್ ಟು ಟೇಕ್ ಇಟ್. ಬಟ್ ಇಟ್ ಹ್ಯಾಸ್ ಟು ಬಿ. ಈಗ ನೀವು ಚಂದ್ರನ್ ನೋಡಿದ್ರೆ ಏನು ಅನ್ಸುತ್ತೋ, ಅಥವಾ ಎಲ್ಲೋ ದೂರದಲ್ಲಿ ನಿಂತ್ಕೊಂಡು ರೈಲ್ವೆ ಪಟ್ಟಿ ಮೇಲೆ ಟ್ರೈನ್ ಹೋಗ್ತಾ ಇರೋದು ನೋಡಿದ್ರೆ ಹೆಂಗೆ ಅನ್ಸುತ್ತೋ, ಸಮುದ್ರದ ತೀರದಲ್ಲಿ ಕೂತ್ಕೊಂಡು ಸಮುದ್ರದ ಅಲೆಗಳು ಬರೋದು ಹೆಂಗೆ ಅಂತ ಅನಿಸ್ತಾ ಇರುತ್ತೋ, ಐ ಥಿಂಕ್ that gives me the definition of love. ಅಂದ್ರೆ ಅಲ್ಲ, ವೆರಿ ವೆಲ್ ಸೆಡ್. ಐ ಥಿಂಕ್ ನನಗೆ ಬಿಟ್ವೀನ್ ಆಲ್ ದ ಕ್ಯೂರ್ಸ್ ಏನೆಲ್ಲ ನಡೀತಾ ಇದೆ ಪ್ರಪಂಚದಲ್ಲಿ, ಜೀವನದಲ್ಲಿ, ಐ ಥಿಂಕ್ ದಟ್ ಪ್ರೀತಿ ಶುಡ್ ಬ್ರಿಂಗ್ ಯು ಕಾಮ್ನೆಸ್. ಬಾಯಲ್ಲಿ ಕೂತ್ಕೋ ಅಂತ. ಐ ಥಿಂಕ್ ಪ್ರೀತಿ ಇಸ್ ದಿ ಬೇಸಿಕ್ ಕನೆಕ್ಷನ್ ಬಿಟ್ವೀನ್ ಎನಿ ಟೂ ಆಬ್ಜೆಕ್ಟ್ಸ್. ಅದು ಲಿವಿಂಗ್ ಇರ್ಬೋದು, ನಾನ್ ಲಿವಿಂಗ್ ಇರ್ಬೋದು. ಈಗ ನಿಮ್ಮನ್ನು ಯಾರಾದರೂ ಹೇಟ್ ಮಾಡೋದು ನಿಮ್ಗೆ ಇಷ್ಟ ಆಗುತ್ತಾ? ಬಟ್ ಯಾರಾದರೂ ನಿಮಗೆ ಲವ್ ಮಾಡ್ತಿದ್ದಾರೆ ಅಂದರೆ ನಿಮ್ಗೆ ಅದು ಒಂದು ರೀತಿಯಾಗಿ ನಿಮಗೆ ಪ್ಲೆಸೆಂಟ್ ತರತ್ತಾ ಅಲ್ವಾ? ಸೊ ಎಲ್ರಿಗೂ ಯಾರಿಗೂ ಆಸೆ ಇಲ್ಲ ನನ್ನನ್ನು ಯಾರೋ ಹೇಟ್ ಮಾಡಬೇಕು ಅಂತ. ಎಲ್ಲರೂ ಹುಡ್ಕೋದೆ ನನ್ನನ್ನು ಯಾರಾದರೂ ಇಷ್ಟಪಡಬೇಕು ಅಂತ. ಎಲ್ರಿಗೂ ಅವಶ್ಯಕತೆ ಇರೋದೆ ನನ್ನನ್ನು ಯಾರಾದರೂ ಇಷ್ಟಪಡಲಿ ಅಂತ. ಸೊ ಆ ಇಷ್ಟಕ್ಕೆ ಆ ಬೆಲೆ ಇದೆ. ನಾವು ಖುಷಿಯಾಗಿರ್ಬೇಕಂದ್ರೆ ನಾವು ಪ್ರೀತಿ ಮಾಡಬೇಕು, ನಮ್ಮನ್ನು ಯಾರಾದರೂ ಪ್ರೀತಿಸ್ತಾ ಇರಬೇಕು. ಹಾಗಾಗಿ ಇಟ್ ಇಸ್ ಬೇರ್ ಮಿನಿಮಮ್. ನಮ್ಮ ಲೈಫ್ ಲೈಕ್ ಹೌ ಯು ಸ್ನ್ಯಾಕ್ ಬ್ರೋ ಅಂದಾಗ ನಿಮ್ಗೊಂದು ಖುಷಿ ಆಯ್ತು ನೋಡಿ.
ಸೊ ದಟ್ಸ್ ವಾಟ್ ಇಟ್ ಶುಡ್ ಬ್ರಿಂಗ್. ವಿ ಆಲ್ ಸ್ಟ್ರೈವ್ ಫಾರ್ ಅದೇ. ಈಗ ಊಟ ತಿಂಡಿ ನಿದ್ದೆ ಅಂತ ಹೇಗೆ ಅನ್ಕೋತೀವೋ ನಾವು ಜೀವನ ಮಾಡುವಾಗಲೂ ಅಷ್ಟೇ. ನನ್ನ ಅರ್ಥ ಅದು ಬರೀ ರಿಲೇಶನ್ಶಿಪ್ ಅಂತ ಅಷ್ಟೇ ಅಲ್ಲ, ಫ್ರೆಂಡ್ಸಲ್ಲಿರ್ಬೋದು ಅಥವಾ ಪ್ರೊಫೆಷನಲ್ ಇರ್ಬೋದು. ನನ್ನ ಅರ್ಥ ಮಾಡ್ಕೊಳ್ಳಿ ಇವರು, ನನ್ನ ಅರ್ಥ ಮಾಡ್ಕೋತಿಲ್ವಾ, ನಾನು ಏನು ಅಂತ ಗೊತ್ತಿಲ್ವಾ, ದೇವ್ರ ನಂಗೆ ಹಿಂಗಾದ್ರೆ ಸಾಕಪ್ಪ, ಇವ್ರು ನನ್ನ ಇಷ್ಟಪಟ್ರೆ ಸಾಕಪ್ಪ. ಬರೀ ನೋಡಿ, ಬರೀ ಪ್ರೀತಿ ಎಳೆ ಮೇಲೆ ನಾವು ಯಾವಾಗ್ಲೂ ಜೀವನ ಮಾಡ್ತಾ ಹೋಗ್ತೀವಿ. ಅಂಡ್ ಇಡೀ ಪ್ರಪಂಚ ಇರೋದೇ ಪ್ರೀತಿ ಮೇಲೆ. ಯು ಅರ್ನ್ ಮನಿ, ವೈ ಯು ವಾಂಟ್, ನಿಮ್ಗೊಂದು ಮನೆ ತಗೋಬೇಕು ಯಾಕಂದ್ರೆ ನಿಮ್ಗೆ ಆ ಮನೆ ಮೇಲೆ ಇರೋ ಪ್ರೀತಿ. ನಿಮ್ಗೊಂದು ಕಾರ್ ತಗೋಬೇಕು, ಅದು ಆ ಕಾರ್ ಮೇಲೆ ಇರೋ ಪ್ರೀತಿ. ಸೊ ನಥಿಂಗ್ ದಟ್ ಯು ವಾಂಟ್ ಟು ಬೈ ಆರ್ ಡೂ ಸಮಥಿಂಗ್ ಟು ಗೈನ್ ಸಮಥಿಂಗ್ ದಟ್ ಯು ಡೋಂಟ್ ಲವ್, ರೈಟ್? ಸೊ ಪ್ರೀತಿ ಮೇಲೆ ಇಡೀ ಪ್ರಪಂಚ ನಿಂತಿರೋದು. ಎಸ್, ವೆರಿ ನೈಸ್ ಡೆಫಿನೇಷನ್ ಅಂತ ಎಲ್ಲಿ ತನಕ ನೋಡಿ, ಭೂಮಿನ ಚಂದ್ರ ಪ್ರೀತಿಸುತ್ತೆ, ಚಂದ್ರನ ಭೂಮಿ ಪ್ರೀತಿಸುತ್ತೆ, ಅದಕ್ಕೆ ಅಕ್ಕಪಕ್ಕದಲ್ಲೇ ಇದ್ದಾರೆ. ಎಸ್, ಕರೆಕ್ಟ್. ಅದು ನಿಂತಿರೋದೇ ಪ್ರೀತಿ ಮೇಲೆ, ಗ್ರಾವಿಟಿ ಅಲ್ವಾ? ಅದೇ ಪ್ರೀತಿ. ಅದು ಪ್ರೀತಿ. ನಾನು ಅಲ್ಲಿ ಕೂತಿದ್ದೆ, ಇಲ್ಲಿ ತನಕ ಬಂದಿದ್ದೀನಿ. ಗ್ರಾವಿಟಿ, ಸೈಡ್ ಗ್ರಾವಿಟಿ, ಇದು ಅದು ಕೂಡ ಪ್ರೀತಿನೇ. ಪ್ರೀತಿನೇ. ಓಕೆ, ಫೈನ್. ಐ ಹೋಪ್ ಈ ಒಂದು ಸೆಷನ್ ನಿಮ್ಮಿಬ್ಬರಿಗೂ ಸ್ವಲ್ಪ ರಿಫ್ರೆಶಿಂಗ್ ಆಗಿತ್ತು ಅಂತ Definitely it was ಅನ್ಕೊಳ್ತೀನಿ. a snack, bro. ಥ್ಯಾಂಕ್ ಯು ಸೋ ಮಚ್. ಸೊ ಎಸ್, ಯಾ, August 22nd Yes. ಜಸ್ಟ್ ಮ್ಯಾರಿಡ್ ನಮ್ಮ ಮುಂದೆ ಬರ್ತಾ ಇದೆ. ಸೊ ಇವ್ರನ್ನ ಯಾಕೆ ಮದ್ವೆ ಆದ್ಮೇಲೆ ಏನೆಲ್ಲ ಮಾಡ್ತಿದ್ದಾರೆ ಮೂವಿಯಲ್ಲಿ, Yes. ಸೊ ನೋಡೋಣ. August 22ನೇ ತಾರೀಕು ನಾವೆಲ್ಲರೂ ಹೋಗಿ ಕನ್ನಡ ಸಿನಿಮಾವನ್ನ ಚಿತ್ರಮಂದಿರಗಳಲ್ಲಿ ಸಂಭ್ರಮಿಸೋಣ ಅಂತ ತಿಳಿಸ್ತಾ, ದಿಸ್ ಇಸ್ ಮೀ ಆಂಕರ್ ಸೌಜನ್ಯ ಅಶೋಕ್ ಸೈನಿಂಗ್ ಆಫ್. ಮತ್ತಷ್ಟು ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಡಿ ಪಿಕ್ಚರ್ಸ್. ಅಂಟಿಲ್ ದೆನ್ ಸ್ಟೇ ಟ್ಯೂನ್ಡ್. ವೆರಿ ನೈಸ್. ಯಾ.